ನೌಕರಾಣಿಯ ಕಿಲಾಡಿತನ. ಸುಧೀರ್ ಮನೆಯಲ್ಲಿ ಲ್ಯಾಪ್ಟಾಪ್ ಹಿಡಿದುಕೊಂಡು ಕೆಲಸ ಮಾಡುತ್ತಿರುತ್ತಾನೆ. ಆಗ ಅಲ್ಲಿಗೆ ಮಾಲಾ ಬಂದು ಬಾಗಿಲು ಬಡಿದು ಒಳಗೆ ಬರಬಹುದಾ ಎಂದು ಕೇಳುತ್ತಾಳೆ. ಆಗ ಸುಧೀರ್ ಬನ್ನಿ ಎಂದು ಹೇಳುತ್ತಾನೆ. ಆಗ ಮಾಲಾ ತನ್ನ ಪರಿಚಯ ಮಾಡಿಕೊಂಡು, ನಿಮ್ಮ ಮನೆಯ ಸೆಕ್ಯೂರಿಟಿ ಹೇಳಿದರು ನಿಮ್ಮ ಮನೆಯಲ್ಲಿ ನೌಕರಾಣಿಯ ಕೆಲಸ ಖಾಲಿ ಇದೆ ಎಂದು ಹೇಳುತ್ತಾಳೆ. ಆಗ ಸುಧೀರ್ ಸರಿ, ನೀವು ಯಾರೆಂದು ಕೇಳುತ್ತಾನೆ. ಆಗ ಮಾಲಾ, ನಾನು ಮನೆ ಕೆಲಸ ಮಾಡುವವಳು, ನನಗೆ ಕೆಲಸದ ಅವಶ್ಯಕತೆ ತುಂಬ ಇದೆ ಎಂದು ಹೇಳುತ್ತಾಳೆ. ಆಗ ಸುಧೀರ್ ಸರಿ ಕುಳಿತುಕೊಳ್ಳಿ ಎಂದು ಹೇಳಿ, ನಿನಗೆ ಯಾವ ಯಾವ ಕೆಲಸ ಮಾಡಲು ಬರುತ್ತದೆ ಎಂದು ಕೇಳುತ್ತಾನೆ. ಆಗ ಮಾಲಾ, ನನಗೆ ಮನೆಯ ಎಲ್ಲ ಕೆಲಸ ಮಾಡಲು ಬರುತ್ತದೆ, ನೀವು ಸಂಬಳ ಎಷ್ಟು ಕೊಡುತ್ತೀರಾ ಎಂದು ಕೇಳುತ್ತಾಳೆ. ಆಗ ಸುಧೀರ್, ನಿನಗೆ 5,000 ಕೊಡುತ್ತೇನೆ, ಸಂಜೆ ಮೇಲೆ ಎಕ್ಸ್ಟ್ರಾ ಕೆಲಸ ಮಾಡಿದರೆ ಅದಕ್ಕೆ ಎಕ್ಸ್ಟ್ರಾ ಸಂಬಳ ಸಿಗುತ್ತದೆ ಎಂದು ಹೇಳುತ್ತಾನೆ. ಆಗ ಮಾಲಾ, ಎಕ್ಸ್ಟ್ರಾ ಕೆಲಸ ಯಾವುದೆಂದು ಕೇಳುತ್ತಾಳೆ. ಆಗ ಸುಧೀರ್, ನಾನು ಅದನ್ನು ಮುಂದಕ್ಕೆ ಹೇಳುತ್ತೇನೆ, ಈಗ ನನಗೆ ಕಾಫಿ ಮಾಡಿಕೊಂಡು ಬಾ ಎಂದು ಹೇಳುತ್ತಾನೆ. ಮಾಲಾ ಕಾಫಿ ಮಾಡಲು ಹೋಗುತ್ತಾಳೆ. ಆಗ ಸುಧೀರ್ ಅವಳನ್ನು ಕೆಟ್ಟ ದೃಷ್ಟಿಯಿಂದ ನೋಡಲು ಶುರು ಮಾಡುತ್ತಾನೆ. ನಂತರ ಮಾಲಾ ಕಾಫಿ ಮಾಡಿಕೊಂಡು ತರುತ್ತಾಳೆ. ಆಗ ಸುಧೀರ್, ನೀನು ಎಲ್ಲಿ ಉಳಿದುಕೊಂಡಿದ್ದೀಯಾ ಎಂದು ಕೇಳುತ್ತಾನೆ. ಆಗ ಮಾಲಾ, ಸದ್ಯಕ್ಕೆ ನಾನು ನನ್ನ ಸ್ನೇಹಿತೆಯ ಮನೆಯಲ್ಲಿ ಉಳಿದುಕೊಂಡಿದ್ದೆ, ಆದರೆ ಇವತ್ತು ಅವಳ ಗಂಡ ಬೆಂಗಳೂರಿಂದ ಬರುತ್ತಿದ್ದಾನೆ, ನಾನು ಬೇರೆ ಮನೆ ಹುಡುಕಬೇಕಾಗುತ್ತದೆ ಎಂದು ಹೇಳುತ್ತಾಳೆ. ಆಗ ಸುಧೀರ್, ನೀನು ಬೇಕಾದರೆ ನಮ್ಮ ಮನೆಯಲ್ಲೇ ಉಳಿದುಕೋ, ನನಗೇನೋ ಅಭ್ಯಂತರ ಇಲ್ಲವೆಂದು ಹೇಳುತ್ತಾನೆ. ಆಗ ಮಾಲಾ ಸರಿ ಯಜಮಾನರೇ ಎಂದು ಒಪ್ಪಿಕೊಂಡು ಮನೆ ಕ್ಲೀನ್ ಮಾಡಲು ಹೋಗುತ್ತಾಳೆ. ಮಾಲಾ ತನ್ನ ಮೈಮಾಟ ಕಾಣುವಂತೆ ತೋರಿಸಿಕೊಂಡು ಮನೆ ಗೂಡಿಸುತ್ತಾ ಇರುತ್ತಾಳೆ. ಆಗ ಸುಧೀರ್ನ ಕೆಟ್ಟ ದೃಷ್ಟಿ ಮಾಲಾ ಮೇಲೆ ಬೀಳುತ್ತದೆ. ಅವಳನ್ನೇ ಆಸೆಯಿಂದ ನೋಡುತ್ತಾ ಮಜಾ ತೆಗೆದುಕೊಳ್ಳುತ್ತಿರುತ್ತಾನೆ. ರಾತ್ರಿ ಸುಧೀರ್ಗೆ ನಿದ್ದೆ ಬಾರದೆ ಅವಳನ್ನೇ ನೆನೆಸಿಕೊಂಡು ಕೂತಿರುತ್ತಾನೆ. ನಂತರ ರೂಮಿನಿಂದ ಎದ್ದು ಹಾಲಿನಲ್ಲಿ ಮಲಗಿರುವ ಮಾಲಾ ಬಳಿ ಬರುತ್ತಾನೆ. ಅವಳ ಮೇಲೆ ಕೈ ಹಾಕುತ್ತಾನೆ. ಆಗ ಮಾಲಾ ಗಾಬರಿಯಿಂದ ಎದ್ದು, ಏನು ಯಜಮಾನರೇ ಎಂದು ಕೇಳುತ್ತಾಳೆ. ಆಗ ಸುಧೀರ್, ನನಗೇಕೋ ತಲೆ ನೋಯುತ್ತಿದೆ ಎಂದು ಹೇಳುತ್ತಾನೆ. ಆಗ ಮಾಲಾ, ಸರಿ, ನಾನು ನಿಮ್ಮ ತಲೆಗೆ ಮಸಾಜ್ ಮಾಡುತ್ತೇನೆ ಎಂದು ಹೇಳುತ್ತಾಳೆ. ಆಗ ಸುಧೀರ್, ಸರಿ ಬಾ, ನನ್ನ ರೂಮಿಗೆ, ಅಲ್ಲೇ ಮಸಾಜ್ ಮಾಡುವೆ ಎಂದು ಹೇಳುತ್ತಾನೆ. ಆಗ ಮಾಲಾ ಸರಿ ಎಂದು ಹೇಳಿ ಅವನ ಜೊತೆ ರೂಮಿಗೆ ಬಂದು ಸುಧೀರ್ಗೆ ಮಸಾಜ್ ಮಾಡಲು ಶುರು ಮಾಡುತ್ತಾಳೆ. ಆಗ ಸುಧೀರ್ ಅವಳ ಕೈಯನ್ನು ಹಿಡಿದುಕೊಂಡು, ಇವತ್ತು ರಾತ್ರಿ ನನ್ನ ರೂಮಿನಲ್ಲೇ ಮಲಗು ಎಂದು ಹೇಳುತ್ತಾನೆ. ಆಗ ಮಾಲಾ, ನಾನು ಕೆಳಗಡೆ ಹೋಗಿ ಮಲಗುತ್ತೇನೆ ಎಂದು ಹೇಳುತ್ತಾಳೆ. ಆಗ ಸುಧೀರ್, ಬೇಕಾದರೆ ಎಕ್ಸ್ಟ್ರಾ ದುಡ್ಡು ತಕ್ಕೋ, ನನ್ನ ಜೊತೆಯಲ್ಲೇ ಮಲಗು ಎಂದು ಹೇಳುತ್ತಾನೆ. ಆಗ ಕೋಪ ಮಾಡಿಕೊಂಡ ಮಾಲಾ, ನಾನು ಅಂಥ ಹುಡುಗಿಯಲ್ಲ ಯಜಮಾನರೇ, ನನಗೆ ಇದೆಲ್ಲ ಇಷ್ಟ ಆಗುವುದಿಲ್ಲ ಎಂದು ಹೇಳುತ್ತಾಳೆ. ಆಗ ಸುಧೀರ್, ನಾನು ಸುಮ್ಮನೆ ತಮಾಷೆ ಮಾಡುತ್ತಿದ್ದೆ, ಸರಿ ಹೋಗು ಮಲಗು ಎಂದು ಹೇಳುತ್ತಾನೆ. ಆಗ ಮಾಲಾ ಅಲ್ಲಿಂದ ಎದ್ದು ಹೋಗುತ್ತಾಳೆ. ಆಗ ಸುಧೀರ್ ಇದಕ್ಕೆ ಏನಾದರೂ ಉಪಾಯ ಮಾಡಲೇಬೇಕು ಎಂದು ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ. ಬೆಳಗ್ಗೆ ಮಾಲಾ ಸ್ನಾನ ಮಾಡುತ್ತಾಳೆ. ನಂತರ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿರುತ್ತಾಳೆ. ಆಗ ಅಲ್ಲಿಗೆ ಸುಧೀರ್ ಬರುತ್ತಾನೆ. ನೀರು ಕುಡಿಯುತ್ತಾ ಹಾಗೆ ಇವಳ ಬಳಿ ಬಂದು ಮಾಲಾಳನ್ನು ಹಿಡಿದುಕೊಂಡು ರೊಮ್ಯಾನ್ಸ್ ಮಾಡಲು ಹೋಗುತ್ತಾನೆ. ಆಗ ಮಾಲಾ, ಏನು ಮಾಡುತ್ತಿದ್ದೀರಾ ಯಜಮಾನರೇ ಎಂದು ಕೇಳುತ್ತಾಳೆ. ಆಗ ಸುಧೀರ್, ನಾನು ಹೇಳಿದಂತೆ ಕೇಳು, ನೀನು ನನಗೆ ಸ್ವರ್ಗ ಸುಖ ತೋರಿಸಿದರೆ ನಾನು ನಿನಗೆ ದುಡ್ಡಿನ ಹಾರವನ್ನೇ ಹಾಕುತ್ತೇನೆ ಎಂದು ಹೇಳುತ್ತಾನೆ. ಆಗ ಮಾಲಾ, ನಾನು ನಿನ್ನೆನೇ ಹೇಳಿದೆನಲ್ಲ, ನಾನು ಆ ರೀತಿ ಹುಡುಗಿ ಅಲ್ಲ, ನನ್ನನ್ನು ಬಿಟ್ಟು ಬಿಡಿ ಎಂದು ಹೇಳುತ್ತಾಳೆ. ಆಗ ಸುಧೀರ್, ನೀನು ಆ ರೀತಿ ಎಲ್ಲ ಕೇಳುವುದಿಲ್ಲ ಎಂದು ತನ್ನ ಮೊಬೈಲ್ ತೆಗೆದು ಅದರಲ್ಲಿರುವ ವಿಡಿಯೋವನ್ನು ಮಾಲಾಳಿಗೆ ತೋರಿಸುತ್ತಾನೆ. ಅದು ಮಾಲಾ ಸ್ನಾನ ಮಾಡಿರುವ ವಿಡಿಯೋ ಆಗಿರುತ್ತದೆ. ಅದನ್ನು ನೋಡಿ ಮಾಲಾಗೆ ಶಾಕ್ ಆಗುತ್ತದೆ. ನನ್ನ ವಿಡಿಯೋ ಯಾಕೆ ಮಾಡಿದ್ದೀರಾ ಎಂದು ಕೇಳುತ್ತಾಳೆ. ಆಗ ಸುಧೀರ್, ನಿನಗೆ ಬ್ಲ್ಯಾಕ್ ಮೇಲ್ ಮಾಡಲು ಮಾಡಿದ್ದೇನೆ, ಮೊದಲು ನಾನು ನಿನ್ನನ್ನು ಮಜಾ ಮಾಡಿ ನಂತರ ಇದನ್ನು ನನ್ನ ಕಸ್ಟಮರ್ಗೆ ಕಳಿಸುತ್ತೇನೆ, ಅದೇ ನನಗೆ ದಂಧೆ ಆಗಿದೆ ಎಂದು ಹೇಳುತ್ತಾನೆ. ಆಗ ಮಾಲಾ, ಈಗ ನನ್ನನ್ನು ಬಿಟ್ಟು ಬಿಡಿ, ಈಗ ನೀವು ನನ್ನನ್ನು ಏನೂ ಮಾಡಲು ಆಗುವುದಿಲ್ಲ ಎಂದು ಹೇಳುತ್ತಾಳೆ. ಆಗ ಸುಧೀರ್, ಏಕೆ ಎಂದು ಕೇಳುತ್ತಾನೆ. ಆಗ ಮಾಲಾ, ಈಗ ನಾನು ಡೇಟ್ ಆಗಿದ್ದೇನೆ, ನಿಮಗೆ ಬೇಕೆಂದರೆ ನಾನು ಬೇರೊಂದು ಹುಡುಗಿಯನ್ನು ಅರೇಂಜ್ ಮಾಡುತ್ತಾನೆ, ಅವಳು ಮನೆ ಕೆಲಸದ ಜೊತೆ ನಿಮ್ಮನ್ನು ಖುಷಿಪಡಿಸುತ್ತಾಳೆ, ನನಗಿಂತ ನೋಡಲು ತುಂಬ ರೂಪವತಿಯಾಗಿದ್ದಾಳೆ ಎಂದು ಹೇಳುತ್ತಾಳೆ. ಆಗ ಸುಧೀರ್, ಮೊದಲು ಅವಳನ್ನು ಕರೆಸು ಎಂದು ಹೇಳುತ್ತಾನೆ. ಆಗ ಮಾಲಾ, ನಿಮ್ಮ ಫೋನ್ ಕೊಡಿ, ನಾನು ಈಗಲೇ ಕರೆಸುತ್ತೇನೆ ಎಂದು ಹೇಳಿ ಅವನ ಪಡೆದು ಕಾಲ್ ಮಾಡುತ್ತಾಳೆ. ಅವಳು ಇನ್ನ 1 ಗಂಟೆ ಒಳಗೆ ಬರುತ್ತಾಳೆ, ನನ್ನ ಕಮಿಷನ್ ಮರಿಬೇಡಿ ಎಂದು ಮಾಲಾ ಹೇಳುತ್ತಾಳೆ. ಆಗ ಸುಧೀರ್, ನೀನು ಬಹಳ ಕಿಲಾಡಿ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಮನೆಯ ಕಾಲಿಂಗ್ ಬೆಲ್ ಆಗುತ್ತದೆ. ಆಗ ಸುಧೀರ್ ಖುಷಿಯಿಂದ ಮನೆ ಬಾಗಿಲು ತೆಗೆಯುತ್ತಾನೆ. ಅಲ್ಲಿ ಬಂದಿರುವ ಹೆಣ್ಣನ್ನು ನೋಡಿ ಶಾಕಿಂದ, ರೋಷಿಣಿ ನೀನಾ ಎಂದು ಕೇಳುತ್ತಾನೆ. ಆಗ ರೋಷಿಣಿ ನಾನೇ ಎಂದು ಹೇಳಿ ಪೊಲೀಸರನ್ನು ಕರೆಯುತ್ತಾಳೆ. ಆಗ ಸುಧೀರ್ ಗಾಬರಿಯಿಂದ, ಮಾಲಾ ಏನಿದೆಲ್ಲ ಎಂದು ಹೇಳುತ್ತಾನೆ. ಆಗ ಮಾಲಾ, ಅವತ್ತಿನ ಕುತ್ತಿಗೆ ಪಟ್ಟಿ ಹಿಡಿದು ನಾನು ಮನೆ ಕೆಲಸದವಳಲ್ಲ, ಸೋಷಿಯಲ್ ವರ್ಕರ್, ರೋಷಿಣಿಗೆ ನೀನು ಮಾಡಿದ ಅನ್ಯಾಯಕ್ಕೆ ಅವಳು ನಮ್ಮ NGOಗೆ ನಿನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ದಳು, ನಿನ್ನನ್ನು ಹಿಡಿಯಲು ನಾವು ಈ ಪ್ಲ್ಯಾನ್ ಮಾಡಿದೆವು ಎಂದು ಹೇಳುತ್ತಾಳೆ. ಆಗ ಪೊಲೀಸರು, ನೀನು ಹುಡುಗಿಯರ ವಿಡಿಯೋ ಮಾಡಿ ದಂಧೆ ಮಾಡುತ್ತಿದ್ದೀಯಾ, ನಡಿ ಸ್ಟೇಷನ್ಗೆ ಎಂದು ಅವನನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ರೋಷಿಣಿಗೆ ನ್ಯಾಯ ಸಿಗುತ್ತದೆ. ಅವಳು ಖುಷಿಯಿಂದ ಮಾಲಾಗೆ ಥ್ಯಾಂಕ್ಸ್ ಹೇಳುತ್ತಾಳೆ. ಇಬ್ಬರು ಹಗ್ ಮಾಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಹಾಟ್ ಸ್ಟಾರ್ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಶಾತಿರ್ ನೌಕರಾನಿ ಎಂದು ಹುಡುಕಿ ನೋಡಬಹುದು.